ಈ ವಾರದ ಟಾಸ್ಕನ್ನು 2 ಟೀಮಾಗಿ ಆಡಬೇಕು. ಒಂದು ಟೀಮಿನ ಕ್ಯಾಪ್ಟನ್ ಮನೆಯ ಕ್ಯಾಪ್ಟನ್ ಆದಂತಹ ಭವ್ಯ ಅವರಾಗಿರ್ತಾರೆ. ಹಾಗೆ ಇನ್ನೊಂದು ಟೀಮಿನ ಕ್ಯಾಪ್ಟನ್ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಂತಹ ರಜತ್ ಹಾಗೂ ಶೋಭಾ ಅವರಲ್ಲಿ ಒಬ್ಬರಾಗಬೇಕು. ಅದಕ್ಕೆ ಮನೆಯವರೆಲ್ಲ ಒಂದು ಸೂಕ್ತ ಕಾರಣಗಳನ್ನ ಕೊಟ್ಟು ಯಾರು ಅರ್ಹರು ಯಾರು ಅನರ್ಹರು ಹೇಳಿ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ನೆಕ್ಸ್ಟ್ ಆಗಿದ್ದೆಲ್ಲ ಹಿಸ್ಟ್ರಿ ಆಯಿತಾ. ಮಂಜಣ್ಣ ಸ್ಟಾರ್ಟಿಂಗ್ ಹೋದ್ರು, ಅದು ಯಾವ ಗ್ರಾಚಾರನೋ ಏನೋ, ಫಸ್ಟೇ ಯಾರ ಬೇರೆಯವ್ರು ಹೋಗಿದ್ರೆ ಮಂಜಣ್ಣ ತನ್ನ ಡಿಸಿಷನ್ನೇ ಚೇಂಜ್ ಮಾಡ್ಬಿಡ್ತಿದ್ದ ಅನ್ಸುತ್ತೆ ಆಯಿತಾ. ಫಸ್ಟ್ ಯಾರು ಬೇರೆಯವ್ರು ಹೋಗ್ಬಿಟ್ಟು ಒಂದು ಸತಿ ಶೋಭಾ ಅವ್ರ ಹೆಸರು ತಗೊಬಿಟ್ಟಿದ್ದಿದ್ರೆ ಮಂಜಣ್ಣ ಅವ್ರ ಹೆಸರನ್ನೇ ತಗೊತಿಲ್ಲ ಅನ್ಸುತ್ತೆ ಆಯಿತಾ. ಅದು ನೋಡ್ಬಿಟ್ಟು ಆದರೆ ಮಂಜಣ್ಣನೇ ಫಸ್ಟ್ ಹೋಗಿದ್ದು. ಅದು ಯಾವ ಗ್ರಾಚಾರನೋ ಏನೋ, ಶೋಭಾ ಅವರು ಅನರ್ಹರು ಹಾಗೆ ರಜತ್ ಅವರು ಅರ್ಹರು ಕೊಡ್ತೀನಿ ಅದೇನೋ ಒಂದಷ್ಟು ರೀಸನ್ಸ್ಗಳನ್ನ ಹೇಳಿದ್ರು. ತಗೊಳ್ಳಪ್ಪ ಶೋಭಾ ಅವ್ರು ಹೊಚ್ಚಿಗೆ ಎದ್ಬಿಡೋದ, ನಾನು ಇದನ್ನು ತಗೊಳ್ಳಲ್ಲ, ನಾನು ಈ ಮಾತನ್ನು ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ಕೊಂಡು ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು, ಅಯ್ಯೋ ದೇವ್ರೆ ಏನು ಗುರು ಇವರು ಈ ರೇಂಜಿಗೆ ಯಾವುದಾದ್ರೂ ಒಂದು ಮಾತನ್ನ ಹಿಡ್ಕೊಂಬಿಟ್ಟು ಹಂಗೆ ಎಳೆಯೋದು ಅಂದರೆ, ಆ ರೇಂಜಿಗೆ ಒಬ್ಬರು ಮೇಲೆ ಹಿಂಗೆ ಹೋಗೋದು ಅಂದರೆ ಅವನೇನು ನೆಕ್ಸ್ಟ್ ಮಾತಾಡಂಗೆ ಇಲ್ಲ, ಅವ್ರ ಹೆಸರನ್ನೇ ತಗೊಳಂಗಿಲ್ಲ. ಅವರು ಕಿರ್ಚಾಡ್ತಾವ್ರೆ ಇವರು ಕಿರ್ಚಾಡ್ತಾವ್ರೆ. ಮಂಜಣ್ಣಂಗೆ ಆ್ಯಕ್ಚುಲಿ ಒಳೊಳಗೆ ದಿಗ್ಲು ಆಯಿತಾ. ಇದೇನು ಗುರು ಹಿಂಗೆ ಮಾತಾಡ್ತಾವ್ರೆ, ಏನು ಮಾತಾಡಲಿ, ಕಮ್ಮಿ ಆಗ್ಬಿಡ್ತೀನಿ, ಕೊಡೋ ಕೌಂಟ್ರು ಆಗ್ತಾಯಿಲ್ಲ ಕೊಡೋದಕ್ಕೆ. ಅಯ್ಯೋ ಇನ್ನೂ ಏನು ಮಾತಾಡೋದು, ಇವು ಕಿರುತ್ತದೆ ಅವರಪ್ಪ, ಇನ್ನೂ ಎಷ್ಟು ಅಂತ ಕಿರುತ್ತಲಿ ನಾನು ತಾನೆ ಅನ್ನೋ ಥರ ಆಗ್ಬಿಟ್ಟೈತೆ ಮಂಜಣ್ಣಂಗೆ ಆಲ್ರೆಡಿ. ಆದ್ರೂ ಮನಸ್ಸು ಬಿಡ್ತಾಯಿಲ್ಲ ಆಯಿತಾ. ಒಳಗಡೆ ಇರೋ ಒಂದು ಏನು ಅದು ಅವ್ರ ಸೆಲ್ಫು ಬಿಡ್ತಾಯಿಲ್ಲ ಅವ್ರನ್ನ ಆಯಿತಾ. ಇಲ್ಲ ಕೊಡು, ಕಮ್ಮಿ ಆಗ್ಬಿಡ್ತೀಯಾ, ಕೊಡು ಅಂತ ಅವರೇ ಮಂಜಣ್ಣನೇ ಕೌಂಟ್ರು ಕೊಟ್ಟು ಸಾಕಾಗೋಗಿದ್ರು. ಗೌತಮಿ ಅವ್ರಿಗೆ ಒಂದು ಕ್ಷಣ ತಲೆನೇ ತಿರುಗೋಗ್ಬಿಡ್ತು ಹಾಕಿದ ಕ್ವಶನ್ಗಳಿಗೆ. ಇವಾಗ ಹೆಂಗೆ ಗೊತ್ತಾ, ಒಬ್ಬ ಮನುಷ್ಯ ಕ್ವಶನ್ನ ಇವಾಗ ಯಾರೋ ಒಂದು ಹೇಳ್ತಾರೆ, ಅದಕ್ಕೆ ನಾನು ಮಾತಾಡಲೇಬೇಕು, ನಾನು ಕ್ವಶನ್ ಮಾಡಲೇಬೇಕು, ನಾನು ಒಪ್ಕೊಂಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಾಗ ಅದು ಅವ್ರು ಏನೇ ಹೇಳಿದ್ರು ಏನೇ ಇದು ಮಾಡಿದ್ರು ಅದಕ್ಕೆ ಇನ್ನೊಂದು ರಿವರ್ಸ್ ಏನಾರೋ ಬತಾನೇ ಇರ್ತದೆ. ಅದು ಹೇಳ್ತಾನೆ ಇರ್ಬೋದು, ಅದಕ್ಕೆ ಎಂಡೇ ಇಲ್ಲ. ಮಾತು ಅನ್ನೋದಕ್ಕೆ ಎಂಡೇ ಇಲ್ಲ. ಅದು ಮಾತು ಏನು ಯಾವಾಗ ಹೋಗುತ್ತಾ ನಿಲ್ಲೋದು, ಅವ್ನು ನಿಲ್ಲಿಸ್ದಾಗ ಮಾತ್ರ ನಿಲ್ಲೋದು. ಆ ಮಾತಾಡ್ತಿದ್ರೆ ಅದು ಹೋಯ್ತಾನೇ ಇರುತ್ತೆ ಊರುದ್ದಕ್ಕೆ. ಇವರು ಭವ್ಯ ಅವರು ಎಲ್ಲ ಶೋಭಾ ಅವರು ಡಿಸೈಡ್ ಮಾಡ್ಕೊಂಡು ಕೂತ್ಕೊಬಿಟ್ಟವ್ರು, ನಾನು ವಿರುದ್ಧ ಯಾರಾದರೂ ಒಂದೆರಡು ಪದ ಎತ್ತಿದ್ರೆ ಹಾಕೊಂಡು ಕೊಡ್ತಾ ಇರಬೇಕಷ್ಟೆ, ನಾನು ಸುಮ್ಮನೆ ಕೂತ್ಕೊಬಾರ್ದು. ಯಾರು ಮೀಡಿಯಾದವ್ರು ಯಾರನ್ನಾರ ಕ್ವಶನ್ ಕೇಳೋಕೆ ಹೋದರೆ ಅದೇ ಕ್ವಶನ್ ಅವ್ರು ಹೇಳಿದ ಆನ್ಸರ್ನೇ ಟರ್ನ್ ಮಾಡಿ ಟ್ವಿಸ್ಟ್ ಮಾಡಿ ಮತ್ತೆ ಕ್ವಶನ್ ಹಾಕ್ಬಿಡ್ತಾರೆ. ಸೊ ಹಂಗೆ ಇವರು ಶೋಭಾ ಅವರು ಮೈಂಡಲ್ಲಿ ಡಿಸೈಡ್ ಮಾಡಿಬಿಟ್ಟವ್ರೆ ಕೌಂಟ್ರು ಕೊಡಬೇಕು, ನಾನು ಸೈಲೆಂಟಾಗೆಲ್ಲ ಕೂತ್ಕೊಂಬಾರ್ದು ಅಂತ ಹೇಳ್ಬಿಟ್ಟು. ಆಗಲೇ ಬಂದಿದ್ದು 2 ದಿನಕ್ಕೆ ಹವಾ ಮಾಡಿಬಿಡ್ಬೇಕು, ಫುಲ್ಲು ರಗಡ್ ಇದು ಮಾಡಿಬಿಡ್ಬೇಕು ಎಲ್ಲ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಹಳೆ ಬಿಗ್ ಬಾಸಿಂದು ನೆಕ್ಸ್ಟು ಅಪ್ಡೇಟೆಡ್ ವರ್ಷನ್ ಅನ್ಸುತ್ತಿದ್ದು 2.0 ಶೋಭಾ 2.0 ಇದು. ಹಾಕೊಂಡು ಅವ್ರ ಹೆಸ್ರನ್ನೇ ತಗೊಳಂಗಿಲ್ಲ ಗುರು. ನೆಕ್ಸ್ಟ್ ಒಬ್ಬರು ತಗೋಬೇಕಲ್ಲ, ಎಲ್ಲ ನಡ್ಗೋಗ್ಬಿಟ್ರು. ಹನುಮಂತಣ್ಣ ಮಾತ್ರ ಮನ್ಸು ಮಾಡಿ ಅನ್ನೋದು ಏನಾಗುತ್ತಾಗಲಿ ಅನ್ನೋದು ಮಾತಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೂ ಅವ್ರ ಹೆಸ್ರನ್ನ ತಗೊಂಡ್ರು. ಇವರು ಅನರ್ಹರು ಅಂತ. ಇವ್ರು ಶೋಭಾ ಅವ್ರಿಗೆ ಗೊತ್ತಾಗಲಿಲ್ಲ ಏನು ಮಾತಾಡಬೇಕು, ಹನುಮಂತಣ್ಣನ ಜೊತೆ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಇವನ ಜೊತೆ ಬೇರೆಯವ್ರ ಜೊತೆ ಮಾತಾಡ್ದಂಗೆ ಹನುಮಂತಣ್ಣನ ಜೊತೆ ಮಾತಾಡಿದರೆ ಅವ್ರಿಗೆ ತಲೆ ಕೆಟ್ಟೋಗಿ ಅವ್ರಿಗೆ ತಿಕ್ಲತ್ತಿ ಅವರೇ ಕುತ್ಕೊಂಡ್ಬಿಡೋರು. ಆ ಸಾಹಸಕ್ಕೆ ಕೈ ಹಾಕಲಿಲ್ಲ ಅವರು. ಧೈರ್ಯ ಇದ್ದಿದ್ರೆ ಹನುಮಂತಣ್ಣನ ಜೊತೆ ಮಾತಾಡಬೇಕಿತ್ತು, ಹನುಮಂತಣ್ಣನ ಜೊತೆ ವಾದ ಮಾಡಿ ಗೆಲ್ಲಬೇಕಿತ್ತು. ಅವಾಗ ಒಪ್ಕೊಂತಿದ್ದೆ, ಜೈ ಶೋಭಾ ಅಂತಿದ್ದೆ ನಾನೇ. ಸೊ ಹನುಮಂತಣ್ಣ ಮುಂದೆ ಗೊತ್ತಾಗೋಯ್ತು ಅವ್ರಿಗೆ ನನ್ನ ಹಿಡಿಯಲ್ಲ, ಹನುಮಂತಣ್ಣ ಮುಂದೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ. ಉತ್ತರ ಕರ್ನಾಟಕ ಭಾಷೆಯಲ್ಲೆಲ್ಲ ಏನೇನೋ ಹೇಳ್ಬಿಟ್ಟಿರೋರು. ಯವ್ವ ಕೂತ್ಕೊಳ್ಳಿ ಯವ್ವ, ನೀನು ಯಾರೇ ಯವ್ವ ಹಂಗೆ ಅಂದ್ಬಿಟ್ಟು ಯವ್ವ ನಿಮ್ಮ ಬಾಯಿಗೆ ಅಂದ್ಬಿಟ್ಟು ಹೋಗ್ಬಿಡೋರು. ಅದಕ್ಕೆ ಉತ್ತರ ಕರ್ನಾಟಕದವ್ರು ಸವಾಸ ಬೇಡ ಅಂದ್ಬಿಟ್ಟು ಶೋಭಾ ಅವರು ಹನುಮಂತಣ್ಣನ ತಂಟೆಗೆ ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದರೆ ಅವ್ರು ಕಾಣಿಸೋ ಕಡೆ ಎಲ್ಲ ಹಿಂಗೆ ನಮಸ್ಕಾರ ಹೊಡಿತಾರೆ ಅನ್ಸುತ್ತೆ. ನಮಸ್ಕಾರ ಕಣಕ್ಕ, ಬೆಳಗ್ಗೆ ಎದ್ರು ಒಂದು ನಮಸ್ಕಾರ ಹೊಡಿತಾರೆ. ನಿನ್ನ ತಂಟೆ ಮಾತ್ರ ಬರಲ್ಲ ಅಮ್ಮ. ಹೋದ ಸತಿ ಸಂಗೀತ ಅವರೇ ಒಂದು ಪೀಕು ಅಂದ್ಕೊಂಡಿದ್ದೆ, ಈ ಸತಿ ಶೋಭಾ ಅವರು ಅವರ ಏನು ಸಂಗೀತ ಅವರ ಒಂದು 10 ಪಟ್ಟು ಜಾಸ್ತಿನೇ ಕೊಡಂಗವ್ರೆ ಆಯಿತಾ. ಒಂದು ಮಾತಿಗೂ ಕೌಂಟ್ರು ಕೊಡೋದು, ಮಾತಿಗೂ ಮಾತಾಡೋದು. ನಿಮ್ಗೆ ಬಸಿ ಮಾತಾಡ್ಬೇಕಾ, ಅವ್ನು ಮಾತಾಡೋನೇ ತಲೆ ಕಟ್ಬಿಟ್ಟು ಆಯಿತು ಕಣಮ್ಮ ನೀನೇ ವಿನ್ ಆದೆ, ಬಿಗ್ ಬಾಸ್ ಟ್ರೋಫಿನೂ ನೀನೇ ಹಿಡ್ಕೊ, 50 ಲಕ್ಷ ನೀನೇ ಹಿಡ್ಕೊ, ನಾನು ತಲೆ ತಿನ್ಬೇಡ ಅಂದ್ಬಿಟ್ಟು ಓಡೋಗ್ಬಿಡ್ತಾನೆ. ಈ ಥರ ಮಾತಾಡ್ಬಿಟ್ರೆ ಹನುಮಂತಣ್ಣ ಮತ್ತು ಧನರಾಜ್ ಅವರು ಅದೇ ಮಾತಾಡ್ಕೊತಿದ್ರು.
ಅಲ್ಲ ಮಂಜಣ್ಣಂಗೆ ಒಬ್ಬಂಗೆ ಹಾಕೊಂಡು ಇಕ್ಕಿದ್ದು ಒಬ್ರಾರ ತಗೋಬೇಕಲ್ಲ ಹೆಸರು ಅನರ್ಹರಿಗೆ. ಎಲ್ಲ ಅರ್ಹರು ಅಂತ ತಗೋಬಿಟ್ರಲ್ಲ ಒಂದೆರಡು ವಾದ ಮಾಡಿದ್ಕೆ ಅಂತ. ಈ ಸ್ಟ್ರಾಟಜಿ ಮುಂಚೆನೇ ಗೊತ್ತಾಗಿದ್ದಿದ್ರೆ ಅವ್ರಿಗೆ ಅನರ್ಹ ಅಂತ ಯಾರು ಕೊಟ್ಟಿದ್ರು ರಜತ್ ಅವ್ರಿಗೆ, ಅವ್ರು ರೊಚ್ಚಿಗೆದ್ ಬಿಡೋರು ರಜತ್ ಅವರು. ನಂಗೆ ಯಾಕೆ ಅನರ್ಹ ಅಂತ ಕೊಡ್ತಾ ಇದ್ದೀರಾ, ನಾನೇನು ಮಾಡಿದ್ದೀನಿ, ನಾನು ಇವಾಗ ಬಂದಿರೋದು, ಏನು ಆಟ ನೋಡಿದ್ದೀರ ನಂದು ಅಂತ ಕುತ್ಕೊಂಡ್ಬಿಡೋರು ಅನ್ಸುತ್ತೆ. ಸೊ ಈ ಸ್ಟ್ರಾಟಜಿ ಲಾಸ್ಟಲ್ಲಿ ಅರ್ಥ ಆಗೈತೆ. ಹಂಗಾಗಿ ಸೊ ಶೋಭಾ ಅವ್ರಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಆಯಿತು, ಒಳ್ಳೆ ಸ್ಟ್ರಾಟಜಿ ಕಣಕ. ಯಾರು ಹೆಸರು ತಗೋ ಆರಾಮಾಗಿ ಗೆದ್ಕೊಂಡು ಹೋಗ್ಬಿಡ್ಬೋದು ಆಯಿತಾ. ಏನಿಲ್ಲ, ಮಾತಾಡಿ ಮಾತಾಡಿ ಅರ್ಚಿ ಅವರು ಮಾಡ್ತಾ ಒಂದು ಪದಕ್ಕೆ ನಾವು 10 ಪದ ಕೊಟ್ಟರೆ ಸಾಕು, ನೀನೇ ವಿನ್ ಡಿಕ್ಲೇರ್ ಕೊಟ್ಟು ಹೋಗ್ಬಿಡ್ತಾರೆ. ಸೊ ಈ ಥರ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದಾರೆ ಶೋಭಾ ಅವರು. ಆ್ಯಂಡ್ ಹನುಮಂತನ ಧನರಾಜ್ ಅವರು ಕಾಮಿಡಿ ಮಾತ್ರ ಮಸ್ತ್ ಕೊಟ್ಟರು ಲಾಸ್ಟಿಗೆ. ಹಿಂಗೆ ಹೋಯ್ತಾ ಬತ್ತಾ ಅಕ್ಕ ನಮಸ್ಕಾರ ಕಣಕ, ನಮಸ್ಕಾರ ಕಣಕ, ನಮಸ್ಕಾರ ಕಣಕ ಅಂತಾರೆ ಅನಿಸುತ್ತೆ. ಸೊ ಸ್ಟಾರ್ಟಿಂಗಿಂದ ಬರೋದಾದರೆ ಒಂದಷ್ಟು ವಿಚಾರಗಳು ನಡೀತು. ಏನಪ್ಪ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ಅದು ನೆನ್ನೆ ನಿಂತಿತ್ತಲ್ಲ, ಅದ್ರ ಮೇಲೆ ಕಂಟಿನ್ಯೂ ಆಗ್ತಿತ್ತು. ಶಿಶಿರ್ ಅವರು ಒಂದಷ್ಟು ಮಾತಾಡ್ತಾರೆ. ಎಲ್ರಿಗೂ ಹೇಳ್ತಾ ಇದ್ದೀನಿ ಏನಂದರೆ ನಾನು ಒಳ್ಳೆಯವನು, ಅದು ಇದು ಅಂದ್ಬಿಟ್ಟು ಒಳ್ಳೆಯವನಂತರ ಪೋಟ್ರೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾವನೆ, ಹಂಗೆ ಹಿಂಗೆ ಅಂದರೆ ನನ್ನಲ್ಲಿ ಇನ್ನೊಂದು ಐತೆ ಅದನ್ನ ತಿಳ್ಕೊಬಿಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಆಟ ಆಡ್ತಾ ಇದ್ದೀರಪ್ಪ. ಅಯ್ಯೋ, ಮೊದಲೇ ಶೋ ನೋಡೋಕ್ಕಾಯ್ತಲ್ಲ, ಅದ್ರ ಬಿಲ್ಡಪ್ಗಳು ಬೇರೆ ಈ ರೇಂಜ್ಗೆ ಏನೋ ಅನ್ನೋಂಗೆ ಏನಿಲ್ಲ ಅಲ್ಲಿ. ಪರ್ಫಾರ್ಮೆನ್ಸೇ ಬೇಜಾರು ಫಸ್ಟ್ ಆಫ್ ಆಲು, ಅದರಲ್ಲಿ ಬೇರೆ ಹಿಂಗೆ ಆಡೋದು. ಸೊ ನೆಕ್ಸ್ಟ್ ಬಂದರೆ ಮಂಜು ಹಾಗೂ ತ್ರಿವಿಕ್ರಮ್ ಅವರು, ಇವರಿಬ್ಬರು ಕಾಳ್ಗ ಅಂತೂ ಮಸ್ತಾಗಿತ್ತು. ಒಬ್ರಿಗೊಬ್ರು ಕೌಂಟ್ರ್ಗಳೇನು, ಒಬ್ರಿಗೊಬ್ರು ಹೇಳ್ಸೋದೇನು. ನೆನ್ನೆ ನೋಡಿದ್ರೆ ತಮ್ದಿರಿದ್ದಂಗೆ ಇರ್ತಾರೆ. ಅದು ನಾಮಿನೇಟ್ ಅಂತ ಬಂದರೆ ಅದು ಏನಾಗುತ್ತೋ, ಅದು ಯಾವ ದೆವ್ವ ಮೈ ಮೇಲೆ ಕೂತ್ಕೊಳ್ಳುತ್ತೋ, ಸುಮ್ಮನೆ ಕಿರ್ಚಾಡ್ಬಿಡ್ತಾರೆ ಗುರು. ಅವ್ನ ಜೊತೆನೇ ಇರಲಿ ಏನೇ ಇರಲಿ, ಲೋ ಯಾಕ್ಲಾ ಏನಿಲ್ಲ ಹಂಗೆ ಹಿಂಗೆ ಅಂತ ಕಿರ್ಚಾಡ್ಬಿಡ್ತಾರೆ. ಆಮೇಲೆ ಜೊತೆಗೆ ಮಾತಾಡಿದ್ದೆಲ್ಲ ಹೊರಗೆ ಬಂದ್ಬಿಡ್ತವೆ. ಅದು ಯಾವುದೋ ಮಕ್ಕಳು ಇದು ಜಗಳ ಮಾಡ್ಕೊಂಡಾಗ ಅವನ ಮೇಲೆ ಇವನ ಮೇಲೆ ಕಂಪ್ಲೇಂಟ್ ಹೇಳ್ತಾರಲ್ಲ, ಹಂಗೆ ಹೇಳ್ಬಿಟ್ಟು ಹೋಗ್ತಾವ್ರೆ ಇವರು ತ್ರಿವಿಕ್ರಮ್ ಅವರು ಲಾಸ್ಟಿಗೆ. ಗುರು ರಜತ್ ಅವರೇ ನಿಮ್ಮ ಮೇಲೆ ನೆನೆ ಹೇಳ್ತಾಯಿದ್ರು, ಅವ್ನು ಬಂದವನೇ ನಾವು ಬಿಟ್ಕೊಡ್ಬಾರ್ದು ಹಂಗೆ ಹಿಂಗೆ ಅಂತ ನಿಮ್ಮ ಮೇಲೆ ಹೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಅದೇನೋ ಚಾಕ್ಲೇಟಿಗೆ ಆಟ ಮಾಡಿದಾಗ ಚಾಕ್ಲೇಟ್ ಕೊಡೋದ್ರೆ ಕಂಪ್ಲೇಂಟ್ ಹೇಳ್ತಾವಲ್ಲ ಅಪ್ಪನ ಮೇಲೆ ಅಮ್ಮನಿಗೆ, ಹಂಗೆ ಹೇಳ್ತಾವ್ರೆ. ಅಯ್ಯೋ ತ್ರಿವಿಕ್ರಮ್ ಅವರು, ನಾನು ಯಾವ ಮಕ್ಕಳು ಗುರು ಇವರು ಅಂದ್ಕೊಂಡೆ. ಅಯ್ಯೋ, ಒಳ್ಳೆ ಎಳೆ ಮಕ್ಕಳು ಆಡಲ್ಲ ಗುರು ಹಿಂಗೆ ಆಟ. ಅಷ್ಟು ಚೈಲ್ಡಿಶ್ ಥರ ಆಟ ಆಡ್ತಾರೆ ಒಂದೊಂದ್ಸತಿ. ಸೊ ಆಮೇಲೆ ಹನುಮ ಅವರು ಹಾಗೆ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಹನುಮಂತ್ ಅವರು ಏನಪ್ಪ ರೀಸನು ಅಂತ ಹೇಳಿದ್ರೆ, ಅವರಿಬ್ಬರು ಆಟ ಆಡಿಲ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಐಶ್ವರ್ಯ ಅವ್ರಿಗೆ ಒಂದ್ಸತಿ ತಲೆ ಕೆಟ್ಟೋಯ್ತು. ಅಯ್ಯೋ ನಾನೇನು ಸ್ಟ್ರಾಟಜಿ ಮಾಡಿದ್ದೆ, ನೆನ್ನೆ ಬೇರೆ ಫುಲ್ ಸ್ಟ್ರಾಟಜಿ ಮಾಡಿದ್ರು, ನಾವು ಗ್ರೂಪ್ ಮಾಡಿಕೊಂಡು ನಾಮಿನೇಟ್ ಮಾಡೋಣ, ಟಾರ್ಗೆಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ರು, ಯಾರೋ ಅವ್ರ ಹೆಸರು ತೊಗೊಂಡಿತ್ತಿಲ್ಲ, ಇವ್ರ ಮರ ಹತ್ರ ಒಂದು ಗುಂಪನ್ನು ಹಾಕೊಂಡು ನಾಮಿನೇಟ್ ಹೊಡೆದಿದ್ರು. ಆದರೆ ಮಿಸ್ ಆಗಿ ಅಯ್ಯೋ ಹನುಮಂತ ನೋಡೋದು ನನ್ನ ಕರೆದು ನಿಲ್ಲಿಸ್ಬಿಟ್ಟವನಲ್ಲಪ್ಪ, ಹೆಂಗಪ್ಪ ನಾಮಿನೇಟ್ ಆಗಿಬಿಟ್ರೆ ಈ ವೀಕು ಅಂತ ಅನ್ಕೊತಿದ್ರು ಐಶ್ವರ್ಯ ಅವರು. ಅಷ್ಟರಲ್ಲಿ ಬಚಾವ್ ಆಗಿಬಿಟ್ರು. ಸೊ ನೆಕ್ಸ್ಟ್ ಬಂದರೆ ಮೋಕ್ಷಿತ ಅವರು, ಅವರೇ ರಿಲ್ಯಾಕ್ಸ್ ಅಂತ ಹೇಳ್ಕೊಂಡು ಅವ್ರಿಗವರೇ ಮಾತಾಡಿಕೊಂಡು ಅವ್ರಿಗವರೇ ಸಮಾಧಾನ ಮಾಡ್ಕೊತವ್ರೆ. ಪಾಪ ಅವ್ರಿಗೂ ಒಂಥರ ಬೇಜಾರು ಗುರು. ಯಾರೋ ಸರಿಯಾಗಿರೋ ಒಂದು ಫ್ರೆಂಡೇ ಸಿಗ್ತಾಯಿಲ್ಲ ಅವ್ರಿಗೆ ಆಯಿತಾ. ಆ ಕಡೆ ಹೋದರೆ ಆ ಕಡೆ ಡಲ್ ಆಗ್ತಾರೆ, ಈ ಕಡೆ ಬಂದರೆ ಈ ಕಡೆ ಡಲ್ ಆಯ್ತಾರೆ. ಎಲ್ಲಿದ್ರು ಅಲ್ಲಿ ಒಂದೊಂದು ಚೂರು ಡಲ್ ಹೊಡಿತವ್ರೆ ಆಯಿತಾ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಅವರಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೆ ಸ್ಟ್ಯಾಮಿನಾ ಇದೆ, ಬಟ್ ಅವ್ರನ್ನ ಅವರೇ ಕಂಡ್ಕೊತ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಮೋಕ್ಷಿತ ಅವ್ರಿಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಶೋಭಾ ಅವ್ರದ್ದೇ ಮುಕ್ಕಾಲು ಭಾಗ ವಿಡಿಯೋ ಆಗೋಯ್ತು. ಆ ರೇಂಜಿಗೆ ಕೂಳೆ ಇಟ್ಟವ್ರೆ. ಸೊ ನೋಡುವ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನನ್ನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದ್ರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.